ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಾವಿವತ್ತು ಎಲ್ಲಿದ್ದೀವಿ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಶಿವಮೊಗ್ಗದಲ್ಲಿದ್ದೀವಿ. ಏನಕ್ಕೆ ಶಿವಮೊಗ್ಗ ಅಂತ ಹೇಳಿದ್ರೆ, ಇವತ್ತೊಂದು ಕನ್ನಡ ರಾಜ್ಯೋತ್ಸವದ ಈವೆಂಟ್ ಇತ್ತು. ಅರ್ಜುನ್ ಬ್ರೋ ಗೊತ್ತಲ್ಲ, ನನ್ನ ಜೊತೆ ಇರ್ತಾರಲ್ಲ, ಅವರೇ ಮುಂದೆ ನಿಂತ್ಕೊಂಡು ಮಾಡಿಸ್ತಾರೆ ಈವೆಂಟ್ ಇದು. ಸೊ ಹಾಗಾಗಿ ನನ್ನ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಾರೆ. ನಾನು ಮಾತ್ರ ಅಲ್ಲ, ತುಂಬ ಜನ ಬರ್ತಾ ಇದ್ದಾರೆ, ಸೆಲೆಬ್ರಿಟೀಸ್ ಯಾರು ಬರ್ತಾ ಇದ್ದಾರೆ. ಸೊ ನನ್ನನ್ನು ಇನ್ವೈಟ್ ಮಾಡಿದ್ದಾರೆ. ಸೊ ನಾನು ಬಂದಿದ್ದೀನಿ, ನಾನು ನಮ್ಮ ಹುಡುಗರೆಲ್ಲ ಬಂದಿದ್ದೀವಿ. ಸೊ ಈವೆಂಟ್ ಇರೋದು ಇವತ್ತು 7 ಗಂಟೆಗೆ. ನಾನು ನಿನ್ನೆ ಬಂದೆ, ನಿನ್ನೆ ಬಂದು ರೆಸ್ಟ್ ಮಾಡಿ ನಾಳೆ ಸ್ಟಾರ್ಟ್ ಮಾಡೋಣ ಅಂತ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಇದನ್ನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆಲ್ಲ ಪ್ರಾಮಿಸ್ ಮಾಡಿದ್ದೆ ನಾನು ನ್ಯೂ ಇಯರಲ್ಲಿ ಪ್ರತಿಯೊಂದನ್ನು ನಾನು ಇನ್ಮೇಲೆ ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಎಲ್ಲ ಬ್ಲಾಗ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ಇದನ್ನು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಎಲ್ಲೆಲ್ಲಿ ಹೋಗ್ತೀವಿ, ಏನೇನಾಗುತ್ತೆ ಈವೆಂಟಲ್ಲಿ ಅಂತ ನೋಡೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸೊ ವೆಲ್ಕಮ್ ಬ್ಯಾಕ್. ನಾವು ಇವಾಗ ಈವೆಂಟ್ಗೆ ರೆಡಿ ಆಗಿಬಿಟ್ಟಿದ್ದೀವಿ. ಇದು ನನ್ನ ಔಟ್ಫಿಟ್, ಫುಲ್ ಔಟ್ಫಿಟ್ ಆಮೇಲೆ ಹಾಕ್ತೀನಿ, ನೋಡಿರ್ತೀರ ಔಟ್ಫಿಟ್ನ. ಇನ್ನು ಫೋಟೋಶೂಟ್ ಮಾಡಿಸ್ತೀನಿ. ಸೊ ಇದು ನನ್ನ ಔಟ್ಫಿಟ್ ಈವೆಂಟ್ಗೆ. ಸೊ ಇವಾಗೆಲ್ಲ ರೆಡಿ ಆಗಿದೆ, ಎಲ್ಲರೂ ಬಂದಿದ್ದಾರೆ, ನಾವು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಬೇಗ ಬೇಗ ಹೋಗ್ಬಿಡೋಣ. ಸೊ ಇವಾಗ ಹೊರಟಿದ್ದೀವಿ. ನಮ್ಮನ್ನ ಪಿಕ್ ಮಾಡಕ್ಕೆ ಯಾರು ಬಂದಿದ್ದಾರೆ ಅಂದರೆ, ಹಾಯ್ ಹಾಯ್ ಎಲ್ಲ ಕಾಯ್ತಿದಾರಲ್ಲಿ ನಿಮಗೋಸ್ಕರ. ಹೌದಾ, ಬೇಗ ಹೋಗ್ತಾ ಇದೀವಿ. ಓಕೆ, ಬೇಗ ಬೇಗ ಹೋಗ್ಬಿಡೋಣ. ಎಲ್ಲರೂ ಬಂದಿದ್ದಾರಂತೆ, ಹೋಗೋಣ. ಸೊ ಇವರೇ ಇವೆಂಟ್ ಆರ್ಗನೈಸ್ ಮಾಡಿರೋದು ಇವತ್ತು. ಮೀನ್ಸ್ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇರೋದು ಅರ್ಜುನ್ ಬ್ರೋ ಅವರೇ ಇವತ್ತು ಮುಂದಿನ್ಕೊಂಡು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ. ಇಂಥವ್ರಿಂದಾನೇ ಕನ್ನಡ ಬೆಳೀತಾ ಇರೋದು. ನಾನು ಕೇಳ್ಕೊಳ್ಳೋದು ಇಷ್ಟೇ, ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ. ಜೈ ಕರ್ನಾಟಕ ಮತ್ತೆ ಏನೋ, ಜೈ ಕರ್ನಾಟಕ ಮತ್ತೆ ಬೆಳೆಸಿ ಉಳಿಸಿ ಅಷ್ಟೇ. ಟೈಮ್ ಆಗೋಗಿದೆ ಆಲ್ರೆಡಿ, ಹೋಗ್ಬಿಡೋಣ ಬೇಗ. ನಮಸ್ಕಾರಗಳು. ಇವತ್ತು ಕರ್ನಾಟಕ ರಾಜ್ಯ ಗೆಳೆಯರ ಬಳಗದವರು 13ನೇ ವರ್ಷದ ವಾರ್ಷಿಕೋತ್ಸವವನ್ನು ಇಷ್ಟೊಂದು ಅದ್ದೂರಿಯಾಗಿ ಆಯೋಜಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು. ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ನನಗೆ ಕಲಿಸಿ ಸನ್ಮಾನ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಶಿವಮೊಗ್ಗದ ಹುಡುಗನ ಬೆಳೆಸಿ ಹಾರೈಸಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾವು ಈವೆಂಟ್ನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಲೇಟ್ ಆಗೋಯ್ತಲ್ವಾ ಈವೆಂಟ್ ಮುಗ್ದಿದ್ದು ತುಂಬ ಲೇಟ್ ಆಗೋಯ್ತು. ಚೆನ್ನಾಗಿತ್ತು ಈವೆಂಟು, ಸನ್ಮಾನ ಮಾಡಿದ್ರು, ಎಲ್ಲ ಹಾಕಿದ್ದೀನಿ, ನಾನು ಹಾಕ್ತೀನಿ ಅಂದರೆ ವೀಡಿಯೋ ಹಾಕ್ತೀನಿ, ಎಲ್ಲ ನೋಡಿ ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಸೊ ಇವಾಗ ಮುಗಿಸ್ಕೊಂಡು ರೂಮ್ಗೆ ಹೋಗ್ತಾ ಇದ್ದೀವಿ. ಊಟ ಮಾಡ್ಕೊಂಡು ಮಲ್ಕೊಳ್ಳೋದು. ನಾಳೆ ಕೊಲ್ಲೂರಿಗೆ ಹೋಗಬೇಕು, ನೋಡೋಣ ನಾಳೆ ಏನೇನಾಗುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಕೊಲ್ಲೂರಿಗಂತೂ ಹೋಗ್ತೀನಿ. ನಾನು ಶಿವಮೊಗ್ಗ ಬಂದಾಗ ಪ್ರತಿ ಸತಿನೂ ಅದಂತೂ ಪಕ್ಕಾ ಫಿಕ್ಸು. ಯಾಕಂದರೆ ಕೊಲ್ಲೂರು ದೇವಸ್ಥಾನದಲ್ಲಿ ನನಗೊಂಥರ ನೆಮ್ಮದಿ ಇದೆ. ಏನೇ ಬೇಜಾರಿದ್ರು, ಏನೇ ನೋವಿದ್ರು ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ದೇವ್ರ ದರ್ಶನ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಂಡ್ರೇ ಪೀಸ್ ಆಗಿಬಿಡುತ್ತೆ ನನಗೆ, ಒಂಥರ ನೆಮ್ಮದಿ ಅಂದ್ಕೊಳ್ಳಿ. ಸೊ ನಾಳೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕು, ಊಟ ಮಾಡಿ. ಸೊ ಮತ್ತೆ ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್, ಟೇಕ್ ಕೇರ್, ಬಾಯ್. ದಿ ನೆಕ್ಸ್ಟ್ ಡೇ. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ನಾವಿವಾಗ ಎದ್ದು ರೆಡಿಯಾಗಿ, ಎಷ್ಟು ಗಂಟೆಗೆ ಎದ್ದಿದ್ದೀವೋ ಇವತ್ತು? ಎಷ್ಟು ಗಂಟೆಗೆ ಎದ್ದಿದ್ದೀವೋ? 2. ನನ್ನ ಮಗಳ ನಿಮ್ಮಿಂದಾನೆ ರಾತ್ರಿ ಲೇಟಾಗಿ ಊಟ ಮಾಡಿ ಇವಾಗ ಎದ್ದು ವಿಕ್ಕಿ ಅವ್ರ ಮನೆಗೆ ಹೋಗ್ತಾ ಇದೀವಿ. ಏನಕ್ಕೆ ಅಂದರೆ ನಾವು ಪ್ರತಿ ಸತಿ ಬಂದಾಗೂ ಅವ್ರ ಮನೇಲಿ ಏನಾದರೂ ನಮಗೆ ಸ್ಪೆಷಲ್ ಆಗಿ ಪ್ರಿಪೇರ್ ಮಾಡಿ ನಮಗೆ ಕರೆದ್ಬಿಟ್ಟು
ಊಟ ಹಾಕ್ತಾರೆ. ಸೊ ಅದಕ್ಕೆ ಇವಾಗ ಚಿಕನ್ ಮಾಡಿದಾರಂತೆ, ಹೋಗ್ಬಿಟ್ಟು ತಿನ್ಕೊಂಡು ನೆಕ್ಸ್ಟ್ ಏನೇನು ಎಲ್ಲೆಲ್ಲಿ ಹೋಗೋದು ಏನೇನು ಮಾಡೋದು ಅಂತ ನೋಡೋಣ. ಸೊ ಇವಾಗ ಎದ್ದಿದ್ದೀವಿ, ಇವಾಗ ಊಟ ಮಾಡೋಕೆ ಹೋಗ್ತಾ ಇದ್ದೀವಿ. ನೆನೆ ಸಕ್ಕ ಟೈರ್ಡ್ ಆಗಿಬಿಟ್ಟಿತ್ತು, ಅದಕ್ಕೆ ತುಂಬ ಲೇಟ್ ಆಗೋಯ್ತು ಎದ್ದಿದ್ದು. ಸೊ ನಮ್ಮ ಬ್ರೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ನಮ್ಮನ್ನ. ಅರ್ಜುನ್ ಅವ್ರು ಇವಾಗ ರೆಡಿ ಆಗಕ್ಕೆ ಹೋಗಿದ್ದಾರೆ. ಅರ್ಜುನ್ ರೆಡಿ ಆಗ್ಬಿಟ್ಟು ಆಮೇಲೆ ಬರ್ತಾರೆ. ಸೊ ಇವಾಗ ಹೋಗಿ ಊಟ ಗೀಟ ಮಾಡ್ಕೊಂಡು ಆಮೇಲೆ ಏನು ಮಾಡ್ತೀವಿ, ಎಲ್ಲಿ ಹೋಗ್ತೀವಿ ಅಂತ ನೋಡೋಣ ಬನ್ನಿ. ಹಾಯ್ ವಿವೇಕ್ ಅರಸ್ ಅವರೇ, ಹಾಯ್. ಏನು ಮಾಡಿಸಿದ್ದೀರಾ ನಮಗೋಸ್ಕರ ಇವತ್ತು? ಏನು ಮಾಡಿಸಿದ್ದೀರಾ? ಎಗ್ ಬಿರಿಯಾನಿ ಹಾಂ, ಮತ್ತು ಚಿಕನ್ ಫ್ರೈ, ಆಮೇಲೆ ನೀನು ಕೋಳಿ ರೊಟ್ಟಿ, ಕೋಳಿ ಸಾರು. ಹಾಯ್, ಏನು ಮಾಡ್ಕೊಟ್ಟಿದ್ದೀರಾ ಇವತ್ತು? ಬಿರಿಯಾನಿ. ಇದೇನು? ಲಿವರ್ ಫ್ರೈ. ನನಗೆ ಇಷ್ಟ ಅಂತ ಲಿವರ್ ಫ್ರೈ ಮಾಡಿದ್ದಾರೆ. ಥ್ಯಾಂಕ್ ಯು. ಹಾಯ್. ಹಾಯ್ ಬಸ್ಸು, ಮಾತಾಡಿ. ಬಿಕ್ಲಣ್ಣ? ಓ ಬಿಕ್ಲನಾ? ನೀನ್ ಈ ತರ ಬಿಗಿ 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 ಅಂತ ಬಿಕ್ಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಲಿ ಹಿಡಿಯುತ್ತೆ. ಮಾತಾಡ್ರಿ. ಅರ್ಜುನ್ ಬ್ರೋಗ್ ನೆನೆ ಕಿರ್ಚಾಡಿ ವಾಯ್ಸ್ ಹೋಗ್ಬಿಡಿದ. ಒಂದು ಡೈಲಾಗ್ ಹೇಳಿಸ್ತೀನಿ ಇವಾಗ. ಹೇಳಿ ಬಸ್ಸು ಡೈಲಾಗ್. ಹೇಳಿ ಬಸ್ಸು, ಮಾತಾಡು ಬಸ್ ಏನಾದ್ರು. ಹಾಯ್ ಹೇಳಿ ಸರ್, ಎಲ್ಲರಿಗೂ ಹಾಯ್ ಹೇಳಿ. ಹಾಯ್ ಎಲ್ಲರಿಗೂ ಹಾಯ್. ಎಲ್ಲರೂ ರೋಹನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ. ಎಲ್ಲರೂ ದಯವಿಟ್ಟು ರೋಹನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಗಂಟಲಲ್ಲಿ ಕಿಚ್ಚಿ ಆಗಿದೆ ಇವಾಗ. ವಿಕ್ಸ್ ಆಕ್ಷನ್ 500 ಅಲ್ಲ, ವಿಕ್ಸ್ ಮಾತ್ರ ತಿನ್ನಿ, ಕಿಚ್ಚಿ ದೂರಗೊಳಿಸಿ. ಇವಾಗ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಊಟ ಮಾಡೋಣ. ಏನಿದು? ಕೋರಿ. ನಾನು ಕೋಳಿ ರೊಟ್ಟಿ ಅನ್ಕೊಂಡೆ ಇವಾಗ. ನೋಡಿ, ಇದು ಕೋರಿ ರೊಟ್ಟಿ ಅಂತ. ಇದು ಹೆಂಗೆ ಒಂಥರ ನನ್ಗೇನೋ ದೋಸೆ ತರ ಕಾಣಿಸ್ತಾ ಇದೆ. ಇದು ಚೆನ್ನಾಗಿರುತ್ತಾ? ಟ್ರೈ ಮಾಡೋಣ ಇವತ್ತು ಅದನ್ನು. ಚಿಕನ್ ಸಾರು ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ವಿಂಧ್ಯ, ನೀನು ಈ ವ್ಲಾಗ್ ನೋಡ್ತಾ ಇದ್ರೆ ಪರವಾಗಿಲ್ಲ, ಹೊಟ್ಟೆ ಹೊರ್ಕೊ. ಆ್ಯಕ್ಚುಲಿ ವಿಂಧ್ಯನ್ ಫೇವ್ರೇಟ್ ಇದು. ವಿಕ್ಕಿಗೂ ಫೇವ್ರೇಟ್. ಏನಕ್ಕೆ? ಇವತ್ತು ನಾನು ತಿಂದು ನಾನು ಫೇವ್ರೇಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಇವಾಗ ನಮಗೆ ಏನೇನು ಡಿಶ್ ಇದೆ ಅಂತ ಹೇಳಿದ್ರೆ, ಹೌದಾ, ಕೋರಿ ರೊಟ್ಟಿ ಇದೆ, ಅಕ್ಕಿ ರೊಟ್ಟಿ ಇದೆ, ಆಮೇಲೆ ಬಿರಿಯಾನಿ ಇದೆ, ಎಗ್ ಬಿರಿಯಾನಿ, ಆಮೇಲೆ ಎಲ್ಲ ಇದೆ. ಫ್ರೈ ಇದೆ, ಲಿವರ್ ಫ್ರೈ ಆಗಿ ಆಲ್ರೆಡಿ ಖಾಲಿ ಮಾಡಿಬಿಟ್ಟಿದ್ದೀನಿ ನಾನು. ಎಲ್ಲ ಇದೆ ಇವತ್ತು ಬಾರ್ಸದೆ. ಬಾಯ್, ಥ್ಯಾಂಕ್ ಯು. ಯಾರೇ ಅಂತಾರಣ್ಣ? ನೋಡಿ ಫ್ರೆಂಡ್ಸ್, ಕ್ರಿಸ್ಮಸ್ ಮುಗಿದ್ಮೇಲೆ ಸ್ಯಾಂಟಾ ಕ್ಲಾಸ್ ಸಿಕ್ಕಿದೆ. ವೆಲ್ಕಮ್ ಬ್ಯಾಕ್. ನಾವು ಇವಾಗ ರೂಮ್ಗೆ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಸಕ್ಕರೆಬೈಲ್ಗೆ ಹೋಗ್ತಾ ಇದೀವಿ, ತೀರ್ಥಹಳ್ಳಿ ರೋಡಿಂದ. ಸೊ ಇವಾಗ ಸಕ್ಕರೆಬೈಲ್ಗೆ ಹೋಗ್ಬೇಕು. ಅಲ್ಲಿ ಆನೆಗಳು ಇಷ್ಟೊತ್ತಲ್ಲಿ ಇರಲ್ಲ ಅನ್ಸುತ್ತೆ. ಬೆಳಗ್ಗೆ ಮಾತ್ರ ಬಸ್ಸು, ಬೆಳಗ್ಗೆ ಮಾತ್ರ ಇರುತ್ತಂತೆ, ಗೊತ್ತಿಲ್ಲ. ಅಲ್ಲಿ ಹೋಗೋಣ, ಇಲ್ಲಾಂದರೆ ಗಾಜನೂರು ಬಂತು. ಸೊ ಇವಾಗ ನಾವು ಸಕ್ಕರೆಬೈಲ್ಗೆ ಹೋಗ್ತಾ ಇದೀವಿ. ಅಲ್ಲೇನೋ ಇಲ್ಲ ಅಂದರೆ ಇನ್ನೊಂದು ಬ್ಯಾಕ್ ವಾಟರ್ಸ್ಗೆ. ಯಾವ ಬ್ಯಾಕ್ ವಾಟರ್ಸ್ ಅದು? ಗಾಜನೂರು ಬ್ಯಾಕ್ ವಾಟರ್ಸ್ಗೆ ಹೋಗ್ತೀವಿ. ಸೊ ಸುಮ್ಮನೆ ಇವತ್ತೊಂದು ದಿನ. ಇವತ್ತೊಂದಿನ, ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು. ಯಾಕೆಂದ್ರೆ ಇವತ್ತು ಏನಕ್ಕೆ ಹೋಗಿಲ್ಲ ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಇವತ್ತು. ನಮ್ಗೇನು ದೇವ್ರ ದರ್ಶನ ಮಾಡ್ಬೇಕಷ್ಟೇ. ಅದಕ್ಕೆ ನಾಳೆ ಹೋಗೋಣ ಅಂತ ಇವತ್ತು ಇಲ್ಲೇ ಇದ್ದೀವಿ. ನಾಳೆ ಕೊಲ್ಲೂರ್ಗೆ ಹೋಗ್ತೀವಿ. ಸೊ ಇವತ್ತು ಇಲ್ಲಿ ಏನೇನಿದೆ ಸುಮ್ಮನೆ ಹೋಗಿ ಸುತ್ತಾಡೋಣ ಹುಡುಗರೆಲ್ಲ ತುಂಬ ಜನ ಇದ್ದಾರೆ. ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ ಯಾರ್ಯಾರು ಬಂದಿದ್ದಾರೆ ಅಂತ. ಸೊ ಸದ್ಯಕ್ಕೆ ಇವಾಗ ಅರ್ಜುನ್ ಬ್ರೋ, ರೋಷನ್, ಡಿಚ್ಕೋ ಇವರೆಲ್ಲ ಹಿಂದೆ ತುಂಬ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಜನ ಇದ್ದೀವಿ, ಅದಕ್ಕೆ 2 ಕಾರ್ ಅಷ್ಟೇ ಇರೋದು. ಎಲ್ಲ ತುಂಬ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವಾಗ ಅಲ್ಲಿ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ, ಹೇಗಿರುತ್ತೆ ಅಂತ ನೋಡೋಣ. ವ್ಯೂ ತುಂಬ ಚೆನ್ನಾಗಿರುತ್ತಂತೆ ಅರ್ಜುನ್ ಬ್ರೋ ಹೇಳಿದ್ದಾರೆ. ವ್ಯೂ ಚೆನ್ನಾಗಿರ್ಲಿಲ್ಲ ಅಂದ್ರೆ ಅರ್ಜುನ್ ಬ್ರೋಗೆ ಇವಾಗ ನೀರೊಳಗೆ ತಳ್ಬಿಡೋದು. ಏನ್ರಾ? ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ.
ಸೊ ಇವಾಗ ಡಿಚ್ಕೋ ಹೊಸ ಕನ್ನಡ ಕಂಡಿಡಿದಾನೆ, ಡಿಚ್ಕೋ ಕನ್ನಡ ಅಂತದು. ಪಾಪ ಹುಡುಗ ಕನ್ನಡ ಕಲಿತಾ ಇದ್ದಾನೆ, ತಮಿಳ್ ಹುಡುಗ ಅವನು ಕನ್ನಡ ಕಲಿತಾ ಇದ್ದಾನೆ. ಕನ್ನಡ ಕಲಿಸ್ತಾ ಇದ್ದೀವಿ ನಾವು ಆ್ಯಕ್ಚುಲಿ. ಇವಾಗ ಹೋಗ್ತಾ ಇದ್ದೀವಿ ಗಾಜನೂರ್ ಹತ್ರ, ಮೀನ್ಸ್ ಗಾಜನೂರ್ ಬ್ಯಾಕ್ ವಾಟರ್ಸ್ಗೆ, ಇಲ್ಲಾಂದರೆ ಸಕ್ರೆಬೈಲ್ಗೆ ಹೋಗ್ತೀವಿ. ಬನ್ನಿ ಹೇಗಿರುತ್ತೆ ಏನು ಅಂತ ನೋಡೋಣ. ಲೆಟ್ಸ್ ಗೋ. ಸೊ ನಾವಿವಾಗ ಎಲ್ಲಿ ಬಂದಿದ್ದೀವಿ ಅಂತ ಅಂದರೆ ಗಾಜನೂರ್ ಬ್ಯಾಕ್ ವಾಟರ್ಸ್ಗೆ ಬಂದಿದ್ದೀವಿ. ಹೋಗೋಕ್ಕಾಗಲಿಲ್ಲ ಸಕ್ರೆಬೈಲ್ಗೆ, ಯಾಕಂದರೆ ಅಲ್ಲಿ ಆನೆಗಳಿರಲ್ಲ ಅಂತ ಇಷ್ಟೊತ್ತಲ್ಲಿ ಬೆಳಗ್ಗೆ ಇರುತ್ತಂತೆ. ನಾಳೆ ಬೆಳಗ್ಗೆ ನಾವು ಇದಕ್ಕೆ ಹೋಗ್ಬೇಕಲ್ವಾ, ಆದರೆ ಸಂಡೇ ಬೆಳಗ್ಗೆ ಬರೋಣ. ನಾಡಿದ್ದು ಬೆಳಗ್ಗೆ ಬೇಕಾದರೆ ಬಂದು ಆನೆಗಳಿರುತ್ತೆ, ಚಿಕ್ಕ ಚಿಕ್ಕ ಆನೆಗಳೆಲ್ಲ ಇರುತ್ತಂತೆ, ಬರೋಣ. ಚೆನ್ನಾಗಿರುತ್ತೆ. ಬ್ಯಾಕ್ ವಾಟರ್ಸ್ ಹಿಂಗಿದೆ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ನೆಮ್ಮದಿ ಇದೆ, ಯಾರೂ ಇಲ್ಲ ಇಲ್ಲಿ, ಫುಲ್ ಪೀಸ್. ವೆಲ್ಕಮ್ ಬ್ಯಾಕ್. ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಒಂದು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇವಾಗ ವೀಡಿಯೋಗೆ ಏನೇನು ಬೇಕು ಅಂತ ಎಲ್ಲ ತರ್ಸ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ಬ್ಯಾಂಡೇಜ್ಗಳು ಮತ್ತು ಬ್ಯಾಂಡೇಜ್ ಬೇಕು, ಬ್ಯಾಂಡೇಜ್ ತರ್ಸ್ಕೊಂಡಿದ್ದೀನಿ. ಇವಾಗ ಅಲ್ಲಿ ಬ್ಲಡ್ ರೆಡಿ ಆಗ್ತದೆ. ಬ್ಲಡ್ ಕಷ್ಟಪಟ್ಟು ಕೈ ಕುತ್ಕೊಂಡು ಬ್ಲಡ್ ತರಿಸಿ. ಇವಾಗ ಬ್ಯಾಂಡೇಜು ಬ್ಲಡ್ಡಲ್ಲಿ ರೆಡಿ ಆಗಿದೆ. ಇಲ್ಲಿ ಬ್ಯಾಂಡೇಜ್ ಹಾಕೊಬೇಕು. ನಮ್ಮ ಬಾಯ್ಸ್ ನನಗೆ ಹೆಲ್ಪ್ ಮಾಡ್ತಾರೆ. ಕಮಾನ್ ಬಾಯ್ಸ್. ಸಾಲದ ಪ್ರಶ್ನೆ ಇವಾಗ ನಾವು ಒಂದು ವಿಡಿಯೋ ಮಾಡೋಕೆ ಇಷ್ಟು ಕಷ್ಟಪಡ್ತಾ ಇದ್ದೀವಿ. ನೀವು ಸಲೀಸಾಗಿ ವಿಡಿಯೋ ನಿಮ್ಗೆ ಎತ್ಬಿಡ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟು ಕಷ್ಟಪಡ್ತಾ ಇದ್ದೀವಿ ಅಂದರೆ ಒಂದು ಲೈಕ್ ಆದರೂ ಒಂದೇ ಬರುತ್ತೆ. ಇಲ್ಲೊಂದು ಸ್ವಲ್ಪ ಇಲ್ಲಿ ಮಿಕ್ಕಿದಲ್ಲ. ಮಹೇಂದ್ರ ಬಾಹುಬಲಿ. ಸ್ನ್ಯಾಪ್ ಹಾಕೋಣ ಇರೋ ಹಿಂಗೆ ಮಲ್ಕೊಂಡು ಹಿಂಗೆ ಹೇಳ್ತೀನಿ. ಸ್ನ್ಯಾಪ್ ಹಾಕು. ಸ್ನ್ಯಾಪ್ ಹಾಕಿ ಎಲ್ಲರಿಗೂ ಪ್ರ್ಯಾಂಕ್ ಮಾಡೋಣ. ಸ್ನ್ಯಾಪ್ ಹಾಕಿ ಎಲ್ಲರಿಗೂ ಪ್ರ್ಯಾಂಕ್ ಮಾಡ್ಬಿಡೋಣ ಇವತ್ತು. ಅರ್ಜುನ್ ಬ್ರೋ ಸ್ನ್ಯಾಪ್ ಹಾಕಿದ್ರೆ ಎಲ್ಲ ರೂಮ್ ಹುಡಿಕೊಂಡು ಬಂದ್ಬಿಡ್ತಾರೆ ಶಿವಮೊಗ್ಗದವರು. ಏನು ಹೇಳಕ್ ಇಷ್ಟಪಡ್ತೀರಾ? ನರ್ಕ ಪಡ್ತಿದ್ದಾರೆ, ಹಂಗೆ ಸುಖ ಸಿಗ್ಲಿ. என்ன சொல்ற சொல்லு ப்ரோ, என்ன சொல்ற? ಕತ್ತಿ ಎತ್ತಿ ಕೂತ್ರೆ ಬ್ಲಡ್ ಹೊರಪೋದು. ಅವತ್ತಿಗೆ ಡೆಡ್ಲಿ ಸಖತ್ ಬೆಳೆದ್ಬಿಟ್ಟಿದ್ದ. ಅವನು ಅಂದ್ರೆ ಸಾಕು, ಹುಡುಗರು ಸಾಲ್ತಿದ್ರು. ಹೊಟ್ಟೆ ಹತ್ರ ಒಂದ್ ಕಡೆ, ಆಟ ಹತ್ರ ಒಂದ್ ಕಡೆ ಹಾಕ್ರಿ. ಮೇಲೆ ಮೇಲೆ ಬ್ರೋ, ಮೇಲೆ ಆಟ ಕೈಯಲ್ಲಿ ಹಾಕಿ ಬಸ್ಸು. ಇಲ್ಲ ಒಬ್ಬರು ಯಾರಾದ್ರೂ ಹಾಕ್ಬೇಕು ಕೈಯಲ್ಲಿ. ಕೈಯಲ್ಲಿ ಆಟ ಹತ್ರ ಹಾಕು. ಅಲ್ಲಿ ಬ್ಲಡ್ ನೋಡಿ, ಇಲ್ಲಿ ಹೋಗುತ್ತೆ. ವಾಯ್ಸ್ ಕೇಳಿ ನನಗೆ ನೋವಾಗ್ತಿಲ್ಲ. ತಡವು ತೆರೆಂಜಿರು ಬ್ರೋ. ಹೌದೌದು, ವರ್ಷ ಕಾಣಿಸ್ತಾ ವರ್ಷಿರೋ ಥರ ಕಾಣಿಸ್ಬಿಡುತ್ತೆ. ಇಲ್ಲ ಊಟ ಮಾಡೋಕೆ ಇಟ್ಕೋಬೇಕಂತ ಬ್ಯಾಂಡೇಜ್ ಆಗಿಂದ ಮಸ್ತ್ ಅಂದಿರ್ಕೊ. ಏನಾಯ್ತು? ₹2 ಬ್ಯಾಂಡೇಜ್ ಬೇಡಲ್ಲ, ಬೇಡ ಬಸ್ಸನ್ ಇದು ಬೇಡ, ಆ ಕಡೆ ಬೇಡ, ಅದು ಬೇಡವೇ ಬೇಡ. ಹಾರ್ಟ್ ಪೇಯ್ನ್ ಆಗಿದೆ ನನಗೆ, ಅದಕ್ಕೆ ಇವಾಗ ವಿಡಿಯೋ ಮಾಡೋ ಪ್ರೋಸೆಸ್ ನಡೀತಾ ಇದೆ. ಸೊ ಇದೆ. ಇವಾಗ ಔಟ್ಫಿಟ್ ಚೆನ್ನಾಗಿದೆಯಾ? ಇಲ್ಲಿ ಹುಡುಗರೆಲ್ಲ ತುಂಬ ಕಷ್ಟಪಟ್ಟು ಹಾಕಿದ್ದಾರೆ. ಬಂದ್ರು ಏಯ್ ಬಾರ ಚಿಕ್ಕಣ್ಣ, ಹಂಗೆ ಚೆನ್ನಾಗಿದೆ ಚಿಕ್ಕಣ್ಣ. ಇವನು ನಮ್ಮ ಏನ್ಗೆಲ್ಲ ಕರೀತಾರೆ. ಅಯ್ಯೋ ನಮ್ಮ ನಾಯ್ಡು ನಮ್ಮ ಚಿಕ್ಕಣ್ಣ ರೆಡಿ ಮಾಡ್ತಾ ಇದ್ದಾರೆ ನನ್ನ. ಅವನು ಬರ ಇಲ್ಲಿ. ಇವನು ಜೀವನ್ ಎಲ್ಲ ಸರಿ. ಇನ್ನೂ ಇಲ್ಲಿ ಇದ್ದಾರೆ ಹುಡುಗರು. ಅಚ್ಚನ್ರೆಲ್ಲ ಹೋಗಿದ್ದಾರೆ, ಎಲ್ಲರೂ ಸರಿ ರೆಡಿ ಮಾಡಿದ್ರು. ನಮ್ಮ ಡಿಕ್ಕಿ ಡಿಚ್ಕೋ ಬರೋಣ ರೋಷನ್ ಎಲ್ಲರೂ ರೆಡಿ ಮಾಡಿದ್ದಾರೆ. ಇವಾಗ ವಿಡಿಯೋ ಮಾಡ್ತಾ ಇದ್ದೀವಿ. ವಿಡಿಯೋ BTS ಬರುತ್ತೆ ನಿಮಗೆ ಹೇಗಿರುತ್ತೆ ಅಂತ.
ಲೆಟ್ಸ್ ಗೋ. ಸೊ ಇವಾಗ ವಿಡಿಯೋ ಶೂಟ್ ಎಲ್ಲ ಮುಗ್ದಿದೆ. ನನ್ನ ಕಣ್ಣು ನೋಡ್ಬೋದು ನೀವು, ಬಾಯಿಲಿ ರೋಷನ್ ಹತ್ರ ಕಣ್ಣು ಫುಲ್ಲು ಚಿತ್ತಾಲ್ ಪತ್ತಾಲ್ ಆಗ್ಬಿಟ್ಟಿದೆ. ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಯಾವ ಥರ ನೀವು ಫುಲ್ಲು ಸಖತ್ ಕಷ್ಟಪಟ್ಟು ಮಾಡಿದ್ದೀವಿ. ಎಷ್ಟು ಟೈಮ್ ಎಷ್ಟಾಯಿತು? 11:45 ಆಯಿತು. ನಾವು ಸ್ಟಾರ್ಟ್ ಮಾಡಿದ್ದು 9:30 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಇಷ್ಟೋ ತನಕ ವಿಡಿಯೋ ಮಾಡಿದ್ದೀವಿ. ತುಂಬ ಕಷ್ಟಪಟ್ಬಿಟ್ಟು ಮಾಡಿದ್ದೀನಿ. ತುಂಬ ಟೇಕ್ಸ್ ಹೋಯಿತು. ತುಂಬ ಅಂದರೆ ತುಂಬ ಕಷ್ಟಪಟ್ಬಿಟ್ಟು ಮಾಡಿದ್ದೀನಿ. ದಯವಿಟ್ಟು ನೋಡಿ, ಇಷ್ಟ ಆದರೆ ಎಲ್ಲರೂ ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗಿರ್ತೀವಿ, ಬ್ಲಾಗ್ ಅಪ್ಲೋಡ್ ಆಗೋಕ್ಕೆ ಮುಂಚೆನೇ ಆ ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ಎಲ್ಲರೂ ಹೋಗಿ ನೋಡಿ. ನನ್ನ ಫಾಲೋವರ್ಸ್ ನೋಡಿರ್ತೀರ ಆಲ್ರೆಡಿ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಂಡು ನೋಡಿ ಹೋಗ್ಬಿಟ್ಟು. ದಯವಿಟ್ಟು ಯಾರು ಮಿಸ್ ಮಾಡಬೇಡಿ. ತುಂಬ ಕಷ್ಟ ಬಿದ್ದಿದ್ದೀವಿ, ನೋಡಿದ್ರೆ ಗೊತ್ತಾಗುತ್ತೆ ನನಗೆ. ರಕ್ತ ಸುರಿಸ್ಕೊಂಡು ಮಾಡಿದ್ದೀವಿ. ಸೊ ಇವಾಗ ಊಟ ಮಾಡಿಕೊಂಡು ಬೆಳಗ್ಗೆ ಕೊಲ್ಲೂರಿಗೆ ಹೋಗ್ತಾ ಇದ್ದೀವಿ. ಸೊ ಊಟ ಮಾಡಿ ರೆಸ್ಟ್ ಮಾಡಿ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಹೇಳಿ ಬಸ್ ಏನಾದರೂ. ಜೈ ಶ್ರೀರಾಮ್. ವಾಯ್ಸ್ ಹೋಗ್ಬಿಟ್ಟಿದೆ, ಜೈ ಶ್ರೀರಾಮ್. The next day. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕೊಲ್ಲೂರಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಹುಡುಗರೆಲ್ಲ 2 ಕಾರಲ್ಲಿ ಹೊರಟಿದ್ದೀವಿ ಇವಾಗ. ಸೊ ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಗಿಂಡಿ ಮಾಡ್ಕೊಂಡು ಇವಾಗ ಹೊರಟಿದ್ದೀವಿ ಕೊಲ್ಲೂರಿಗೆ. ಸೊ ಬನ್ನಿ ಹೋಗೋಣ. ಏಯ್ ಬಾಯ್ಸ್, ಆನ್. ಸೊ ವೆಲ್ಕಮ್ ಬ್ಯಾಕ್. ನಾವಿವಾಗ ಕೊಲ್ಲೂರಿಗೆ ಬಂದು ರೀಚ್ ಆಗಿದ್ದೀವಿ. ಸೊ ಇವಾಗ ಫಸ್ಟು ಕೊಲ್ಲೂರಿಗೆ ಹೋಗೋಕ್ಕೆ ಮುಂಚೆ, ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಈ ನದಿಗೆ ಬರಬೇಕು. ಇದು ಸೌಪರ್ಣಿಕ ನದಿ. ಸೊ ಇಲ್ಲಿ ಬಂದು ತಲೆ ಮೇಲೆ ನೀರು ಹಾಕ್ಕೊಂಡು ಇಲ್ಲ ಸ್ನಾನ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು. ಅದು ಇಲ್ಲಿನ ರೂಲ್ ಆ್ಯಕ್ಚುಲಿ. ಸೊ ಇವಾಗ ತುಂಬ ಗಲೀಜಾಗಿದೆ ನೀರು. ಲಾಸ್ಟ್ ಟೈಮ್ ಎಲ್ಲ ಬಂದಾಗ ತುಂಬ ಕ್ಲಿಯರ್ ಇತ್ತು ನೀರು. ಇವಾಗ ಗಲೀಜಾಗಿದೆ. ಸೊ ಸುಮ್ಮನೆ ತಲೆ ಮೇಲೆ ನೀರು ಹಾಕ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ ಹೋಗೋಣ. ಸೊ ಇವಾಗ ಸೀನ್ ಏನಂದರೆ, ನಾವು ಬೆಳಗ್ಗೆನೇ ಹೊರಡಬೇಕಾಗಿತ್ತು. ಈ ನನ್ನ ಮಗನಿಂದ ಲೇಟ್ ಆಗೋಯ್ತು. ಅದಕ್ಕೆ ಇವಾಗ ಏನಂದರೆ ದರ್ಶನ ಕ್ಲೋಸ್ ಆಗಿಬಿಟ್ಟಿದೆ. ಅಂದರೆ ಇವಾಗ ಊಟದ ಟೈಮು. ಊಟ ಮುಗಿಸ್ಕೊಂಡು 3 ಗಂಟೆಗೆ ಮತ್ತೆ ದರ್ಶನ ಸ್ಟಾರ್ಟ್ ಆಗುತ್ತೆ. ಇವನಿಂದಾನೇ ಎಲ್ಲ ಆಗಿದ್ದು, ಇವನಿಂದ ಅರ್ಜುನ್ ಬ್ರೋ ಇಂದಾನೆ ಲೇಟ್ ಆಗಿಬಿಟ್ಟಿದೆ. ಇವಾಗ 3 ಗಂಟೆಗಂತೆ ದರ್ಶನ. ಅಲ್ಲಿವರೆಗೂ ಹೋಗಿ ಪ್ರಸಾದ ತಿನ್ಕೊಂಡು ದೇವಸ್ಥಾನ ಹೆಂಗಿದೆ ಅಂತ ತೋರಿಸ್ತೀನಿ. ದೇವಸ್ಥಾನ ಮಾತ್ರ ಬ್ಯೂಟಿಫುಲ್ ಆಗಿರುತ್ತೆ. ನನಗೆ ತುಂಬ ಇಷ್ಟ. ನಾನು ನೆಮ್ಮದಿ ಅಂತ ಹೇಳ್ತೀನಲ್ಲ, ನೆಮ್ಮದಿ ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಅಂತ. ಇವತ್ತು ಅನ್ನ ಸಾರು ತಿನ್ನೋಕೆ ಆಗ್ತಾಯಿಲ್ಲ. ನಾನು ಅದಕ್ಕೆ ಮಧ್ಯಾಹ್ನ ಹಾಕೊಂಡಿದ್ದೀನಿ. ಪ್ರಸಾದ ತಿಂದು ಆಮೇಲೆ ದರ್ಶನ ಮಾಡೋಣ. ಯಾಕೆಂದರೆ 3 ಗಂಟೆಗಂತ ಓಪನ್ ಹೇಳಿದ್ನಲ್ಲ, ಅಲ್ಲಿವರೆಗೂ ಪ್ರಸಾದ ತಿನ್ಕೊಂಡು ಆಮೇಲೆ ದರ್ಶನ ಮಾಡೋಣ. ಅಷ್ಟೇ. ಸೊ ಇವಾಗ ದರ್ಶನ ತುಂಬ ಚೆನ್ನಾಗಿ ತುಂಬ ಬೇಗ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ಬೇಗ ಆಯಿತು ದರ್ಶನ. ಆ್ಯಕ್ಚುಲಿ ಇಷ್ಟು ದಿನದಲ್ಲಿ ಇವತ್ತೇ ನನಗೆ ಬೇಗ ದರ್ಶನ ಆಗಿದ್ದು. ಸೊ ಇವಾಗ ನಾನು ಈ ಜಾಗಕ್ಕೆ ಬಂದಿದ್ದೀನಿ. ಈ ಜಾಗ ಯಾವುದು ಅಂದರೆ, ಸೊ ನನಗೆ ಇಲ್ಲೇ ಅಕ್ಷರಾಭ್ಯಾಸ ಮಾಡಿಸಿದ್ದು ಚಿಕ್ಕ ವಯಸ್ಸಲ್ಲಿ. ನನಗೆ ಈ ಜಾಗ ಅಂದರೆ ತುಂಬ ಇಷ್ಟ. ಪರ್ಸ್ನಲಾಗಿ ಕೊಲ್ಲೂರು ದೇವಸ್ಥಾನದಲ್ಲಿ ಈ ಜಾಗ ಅಂದರೆ ತುಂಬ ಇಷ್ಟ. ಯಾಕೆಂದರೆ ಇಲ್ಲಿ ಏನೋ ಒಂಥರ ನೆಮ್ಮದಿ ಸಿಗುತ್ತೆ. ಇವಾಗ ಲಾಸ್ಟ್ ಟೈಮ್ ಬಂದಾಗೆಲ್ಲ ತುಂಬ ಜನ ಇದ್ರು, ಇವತ್ತು ಯಾರೂ ಇಲ್ಲ. ಪೀಸಾಗಿ ನಾವು ನಮ್ಮ ಹುಡುಗರು ಮಾತ್ರ ಕುತ್ಕೊಂಡು ಇಲ್ಲಿ ನೀಟಾಗಿ ಕುತ್ಕೊಂಡು ನೋಡ್ತಾ ಇದ್ದೀವಿ. ತುಂಬ ಖುಷಿ ಆಗುತ್ತೆ ನನಗೆ. ಈ ಜಾಗಕ್ಕೆ ಬಂದರೆ ತುಂಬ ಖುಷಿ ಆಗುತ್ತೆ. ನಾನು ಕೊಲ್ಲೂರಿಗೆ ಬರೋದು ಈ ಜಾಗದಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ನೆಮ್ಮದಿಯಾಗಿ ಹೋಗೋಣ ಅಂತ. ನೋಡ್ಬೋದು ನೀವು. ಸೊ ನೀವು ಏನಾದರೂ ಕೊಲ್ಲೂರಿಗೆ ಬಂದರೆ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಧ್ಯಾನ ಮಾಡ್ಬಿಟ್ಟೋಗಿ ತುಂಬ ಖುಷಿ ಪಡ್ತೀರಾ.
ಅಷ್ಟೇ. ಇವಾಗ ದರ್ಶನ ಎಲ್ಲ ಮುಗೀತು. ಇವಾಗ ಇಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಹೊರಟಿ ಬೇರೆ ಎಲ್ಲೆಲ್ಲಿ ಹೋಗ್ತೀವಿ ನೋಡೋಣ. ಇನ್ನೊಂದು ಯಾವುದೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಹೋಗೋಣ, ನೋಡೋಣ ಏನೇನಾಗುತ್ತೆ ಅಂತ. ಲೆಟ್ಸ್ ಗೋ. ಸೊ ವೆಲ್ಕಮ್ ಬ್ಯಾಕ್. ನಾವಿವಾಗ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಎಲ್ಲಿ ಅಂತ ನೋಡಿದ್ರೆ ಕುಂದಾಪುರದಲ್ಲಿದು ಬ್ರಹ್ಮಲಿಂಗೇಶ್ವರ ಅಂತ, ತುಂಬ ಪವರ್ಫುಲ್ ಅಂತ ನಮ್ಮ ಹುಡುಗ ಒಬ್ಬ ಹೇಳ್ದ. ಸೊ ಆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹತ್ತಿರ ಇತ್ತು, ಮೀನ್ಸ್ ಒಂದು 20-25 ಕಿಲೋಮೀಟರ್ಸ್ ಹತ್ರನೇ ಇತ್ತು ಕುಂದಾಪುರದಲ್ಲಿ ಬ್ರಹ್ಮಲಿಂಗೇಶ್ವರ ಅಂತ, ಕೊಲ್ಲೂರಿಂದ. ಸೊ ಅದನ್ನು ದರ್ಶನ ಮಾಡ್ಕೊಂಡು ಹೋಗ್ತಾನೆ, ತುಂಬ ಪವರ್ಫುಲ್ ಅಂತ ಹೇಳಿದ್ರು. ಹಂಗಾಗಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹೋಗೋನೇನ್ರಾ? ಏನೋ ನಿನ್ನ ಹೆಸರು? ಬೇಬಿ ಹೋಗೋಣ. ಇಲ್ಲಿರೋ ದೇವ್ರಿಗೆ ಇದು ತುಂಬ ಇಷ್ಟ ಅಂತ, ಇದನ್ನು ಹಿಂಗಾರ ಅಂತ ಹೇಳ್ತಾರೆ. ಅಂದರೆ ಈ ದೇವ್ರಿಗೆ ಇದನ್ನು ಕೊಟ್ಟರೆ ತುಂಬ ಒಳ್ಳೇದಂತೆ. ಈ ದೇವ್ರಿಗೆ ಇದಂದರೆ ತುಂಬ ಇಷ್ಟ ಅಂತೆ. ನೀವು ಇವಾಗ ಈ ದೇವಸ್ಥಾನದಲ್ಲೂ ದರ್ಶನ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ತುಂಬಾ ಟೈರ್ಡ್ ಆಗಿದೆ. ಸೊ ಇಲ್ಲಿ ಬಿಸಿಲೇ ಇಲ್ಲ, ಆದ್ರೂ ಸಕ್ಕ ಚೆಗೆ ಆಗ್ತಾ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ. ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿದ್ದೆ ಬೇರೆ ಮಾಡಿಲ್ಲ. ಆ್ಯಕ್ಚುಲಿ ಇದು ಕುಂದಾಪುರಕ್ಕೆ ಬಂದಿದ್ದೀವಿ ಇವಾಗ. ಸಕ್ಕ ಚೆಗೆ ಆಗ್ತದೆ. ಏನಕ್ಕೆ ಅಂತ ಗೊತ್ತಿಲ್ಲ. ತುಂಬ ಮುಖ ಎಲ್ಲ ಫುಲ್ಲು ಬ್ಲಾಸ್ಟ್ ಆಗಿಬಿಟ್ಟಿದೆ. ನಮ್ಮದು ಕಣ್ಣು ಗಿಣ್ಣೆಲ್ಲ ನಿದ್ದೆ ಮಾಡ್ದಿರ ಫಸ್ಟೇ ತಿಂದೆ ಆಗಿಬಿಟ್ಟಿದ್ದೆ. ಇವಾಗ ಕಂಪ್ಲೀಟ್ ಫಸ್ಟ್ ಶಿವಮೊಗ್ಗ ಹೋಗಿ ಊಟ ಮಾಡ್ಕೊಂಡು ರೆಸ್ಟ್ ಮಾಡೋಣ. ಇನ್ನು ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಅಂತ. ನಾಳೆ ಇನ್ನೊಂದು ಕಡೆ ಹೋಗ್ತಾ ಇದೀವಿ. ಎಲ್ಲಿ ಅಂತ ಹೇಳಲ್ಲ, ನಿಮಗೆ ತೋರಿಸ್ತೀನಿ ನೋಡಿ. ಇಲ್ದೇನು ಟೇಕ್ ಕೇರ್. ಬಾಯ್ ಹೇಳ್ರ ಎಲ್ಲರೂ. ಬಾಯ್ 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 ಬಾಯ್. ವೆಲ್ಕಮ್ ಬ್ಯಾಕ್. ನಾವು ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂತ ಅಂದರೆ, ನೆನ್ನೆ ನಿಮ್ಗೆಲ್ಲರಿಗೂ ಹೇಳಿದ್ದೆ ಇನ್ನೊಂದು ಜಾಗ ಕರ್ಕೊಂಡು ಹೋಗ್ತೀನಿ ಅಂತ. ಅದು ಯಾವ ಜಾಗ ಅಂದರೆ, ನಾವಿವಾಗ ಸಕ್ಕರೆಬೈಲ್ಗೆ ಹೋಗ್ತಾ ಇದ್ದೀವಿ. ಸಕ್ಕರೆಬೈಲಲ್ಲಿ ಏನಿದೆ ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ. ಅಂದರೆ ಅಲ್ಲಿ ಆನೆಗಳಿರ್ತವೆ, ಆನೆಗಳ ಕ್ಯಾಂಪ್ ಇದೆ ಅಲ್ಲಿ. ಸೊ ಆನೆಗಳನ್ನ ನೋಡೋಕೆ ಹೋಗ್ತಾ ಇದ್ದೀನಿ. ನನಗೆ ಆನೆ, ಕುದುರೆ ಇವೆಲ್ಲ ತುಂಬ ಇಷ್ಟ. ಸೊ ನೋಡೋಕೆ ಹೋಗ್ತಾ ಇದ್ದೀನಿ. ಹತ್ರದಿಂದ ನೋಡಿಲ್ಲ ನಾನು, ತುಂಬ ಕಮ್ಮಿ ನೋಡಿರೋ. ದೇವಸ್ಥಾನಗಳಲ್ಲಿ ನೋಡಿದ್ದೀನಿ ಚಿಕ್ಕ ಆನೆಗಳನ್ನ. ಸೊ ಇವಾಗ ಸಕ್ಕರೆಬೈಲ್ಗೆ ಹೋಗ್ತಾ ಇದ್ದೀವಿ ಆನೆ ಕ್ಯಾಂಪ್ಗೆ, ಆನೆ ನೋಡೋಕ್ಕೆ. ಸೊ ಆದಷ್ಟು ವೀಡಿಯೋಸು ಫೋಟೋಸ್ ಏನಾದರೂ ತೊಗೊಳಕ್ಕಾದ್ರೆ ತೊಗೊಂಡ್ಬರ್ತೀನಿ. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ, ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಎಷ್ಟು ಗಂಟೆಗೆ ಬರೋ ಕ್ಲೋಸ್ ಆಗೋದು? 1 ಗಂಟೆ ಕ್ಲೋಸ್. ಆಲ್ರೆಡಿ ಇಲ್ಲಿ ಎಷ್ಟು 12:45 ಆಗಿ ಹೋಯ್ತು. ಸೊ ಗೊತ್ತಿಲ್ಲ ಸಿಗುತ್ತೋ ಇಲ್ವೋ ಅಂತ. ನೋಡೋಕೆ ಹೋಗ್ತಾ ಇದ್ದೀವಿ. ನಮಗೆ ನೋಡೋಕೆ ಸಿಕ್ಕಿಲ್ಲ ಅಂದ್ರೂ, ಮೀನ್ಸ್ ಅದ್ರ ಜೊತೆ ಫೋಟೋ ತೊಗೊಳಕ್ಕೆ ಸಿಕ್ಕಿಲ್ಲ ಅಂದ್ರೂ ವೀಡಿಯೋದಲ್ಲಿ ಅಂತೂ ಕವರ್ ಮಾಡ್ಕೊಂಡು ಬರ್ತೀನಿ. ಬನ್ನಿ ಹೋಗೋಣ. ಇವಾಗ ಬಂದಿದ್ದೀವಿ ಕ್ಯಾಂಪ್ಗಳಿಗೆ. ಆನೆಗಳು ಸ್ನಾನ ಮಾಡೋಕೆ ಹೋಗ್ತಾ ಇದೆ. ಸ್ನಾನ ಮಾಡ್ಸೋಣ ಆನೆಗೆ. ಸ್ನಾನ ಮಾಡಿಸ್ಕೊತಾನೆ, ಅದಕ್ಕೆ ಸಪ್ರೇಟ್ ನೋಡೋಣ. ಬನ್ನಿ ಆನೆಗಳನ್ನ ಇವಾಗ ಹೋಗ್ತಾ ಇದೆ ಸ್ನಾನ ಮಾಡೋಕ್ಕೆ. ನೋಡೋಣ ಅಲ್ಲಿದೆ ನೋಡೋಣ. ಸೊ ಇವಾಗ ಆನೆಗಳನ್ನ ನೋಡಿಕೊಂಡು ಫೋಟೋಸ್ ತೊಗೊಂಡು ವೀಡಿಯೋಸ್ ತೊಗೊಂಡು ವಾಪಸ್ ರೂಮ್ಗೆ ಹೋಗ್ತಾ ಇದ್ದೀವಿ. ಇವಾಗ ತಿಂಡಿ ಮಾಡಿಕೊಂಡು ರೂಮ್ಗೆ ಹೋಗಬೇಕು. ಅಲ್ಲಿಂದ ಏನೇನಾಗುತ್ತೋ ಗೊತ್ತಿಲ್ಲ, ಎಲ್ಲಿ ಹೋಗ್ತೀವಿ ಅಂತ. ಒಟ್ಟಲ್ಲಿ ಇಷ್ಟೇ ಪ್ಲ್ಯಾನ್ ಇದ್ದಿದ್ದು. ಅದಾದಮೇಲೆ ಏನೇನು ಪ್ಲ್ಯಾನ್ ಆಗುತ್ತೆ ನನಗಂತೂ ಗೊತ್ತಿಲ್ಲ. ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೋಡೋಣ. ಇವತ್ತೊಂದು ದಿನ, ಲಾಸ್ಟ್ ದಿನ. ನಾನು ಇವತ್ತು ಶಿವಮೊಗ್ಗದಲ್ಲಿರೋದು. ನೆಕ್ಸ್ಟ್ ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಇವತ್ತೇನೇನಾಗುತ್ತೆ ಅದನ್ನು ಕವರ್ ಮಾಡ್ತೀನಿ. ಆಗಿಲ್ಲ ಅಂದರೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಲೆಟ್ಸ್ ಗೋ. ದಿ ನೆಕ್ಸ್ಟ್ ಡೇ. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ನಿನ್ನೆ ಏನೇನಾಯಿತು ಅಂತ ನೋಡಿದ್ದೀರಾ. ಸೊ ನಿನ್ನೆ ಮಾಡಿದಷ್ಟೇ, ನಾವು ಎಲ್ಲೂ ಹೋಗಲಿಲ್ಲ. ಅದಾದಮೇಲೆ ಇನ್ನೊಂದು ಕಡೆ ವೀಡಿಯೋ ಮಾಡೋಕ್ಕೆ ಕುದುರೆ ಹುಡ್ಕೋಣ ಅಂತ ಹೋಗಿದ್ವಿ. ಕುದುರೆ ಬೇಕಾಗಿತ್ತು. ನಾನು ಹೇಳಿದ್ನಲ್ವ, ಕಾರಲ್ಲಿ ಹೇಳ್ತಾ ಇದ್ನಲ್ಲ,
ಕುದುರೆ ಅಂದರೆ ಇಷ್ಟ ಅಂತ ಅದನ್ನು ಇವರು ಅರ್ಜುನ್ ಬ್ರೋ ಕೇಳಿಸ್ಕೊಂಡು ಸರಿ ಕುದುರೆನೂ ನೋಡಿ ತೋರಿಸ್ಬಿಡ್ತೀನಿ, ತೋರಿಸೋದೇನು ಅದ್ರ ಜೊತೆ ವೀಡಿಯೋನೇ ಮಾಡ್ಬಿಡೋಣ ಅಂತ ಕರ್ಕೊಂಡು ಹೋದ್ರು. ಅದಾದಮೇಲೆ ಕುದುರೆಗೇನೋ ಸ್ವಲ್ಪ ಹುಷಾರಿರಲಿಲ್ವಂತೆ, ನೆಕ್ಸ್ಟ್ ಟೈಮ್ ಬಂದಂಗೆ ನೋಡ್ಕೊಳ್ಳೋಣ ಅಂತ ಹಾಗೆ ಬಂದ್ಬಿಟ್ವಿ. ಸೊ ಇವಾಗ ಎಲ್ಲಿದ್ದೀವಿ ಅಂತ ಅಂದರೆ ರೈಲ್ವೆ ಸ್ಟೇಷನ್ ಹತ್ರ ಬಂದ್ಬಿಟ್ವಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. 7 ಗಂಟೆಗೆ ಟ್ರೈನ್ ಇದೆ ನಮಗೆ. ಬೆಳಗ್ಗೆನೇ ಅದು ರೆಡಿಯಾಗಿ ತಿಂಡಿ ಇನ್ನೂ ತಿಂದಿಲ್ಲ, ತಿಂಡಿ ತಿನ್ನಬೇಕು. ಸೊ ನಾವು ಇವಾಗ ರೈಲ್ವೆ ಸ್ಟೇಷನ್ ಒಳಗೆ ಬಂದಿತ್ತಾಯಿತು. ಟ್ರೈನಿಗೆ ಟೈಮ್ ಆಗಿಬಿಟ್ಟಿತ್ತು, ಯಾವ ಪ್ಲಾಟ್ಫಾರ್ಮ್ ಅಂತ ನೋಡ್ಕೊಳ್ಳೋಣ ಅಂತ ಒಳಗೆ ಬಂದ್ಬಿಟ್ಟೆ. ಸೊ ಇವಾಗ ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀವಿ. ಬ್ಯಾಂಗ್ಳೂರಿಗೆ ಹೋಗಿ ಇದ್ದಿದ್ದೆ ಗೊತ್ತಲ್ವ, ಅದೇ ಜೀವನ, ಅದೇ ಟ್ರಾಫಿಕ್, ಅದೇ ಜನ, ಅದೇ ಮುಖಗಳು, ಅದೇ ಬೇಜಾರು ಜೀವನ. ಇಲ್ಲಿ ಬಂದರೆ ನೆಮ್ಮದಿಯಾಗಿರ್ಬೋದು, ಅಲ್ಲೋದ್ರೆ ಮತ್ತೆ ಅದೇ ಬೇಜಾರಾಗ್ತಾ ಇರುತ್ತೆ. ಸೊ ಇವಾಗ ಬ್ಯಾಂಗ್ಳೂರಿಗೆ ಹೋಗ್ತೀವಿ. ಬ್ಯಾಂಗ್ಳೂರಿಗೆ ಹೋಗಿ ಏನೇನಿದೆ ಕೆಲಸಗಳೆಲ್ಲ ಮುಗಿಸ್ಕೊತೀವಿ, ಬನ್ನಿ ಹೋಗೋಣ. ಸೊ ಶಿವಮೊಗ್ಗಗೆ ಬಾಯ್ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತ ವೀಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋ ಗಂಟ ಕಾಯ್ತಾ ಇರಿ, ಆದಷ್ಟು ಬೇಗ ಬರ್ತೀನಿ. ನಿಮ್ಮೆಲ್ಲರಿಗೂ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ರೋಹನ್ ರಾಜ್ ಸೈನಿಂಗ್ ಆಫ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.